ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದು ಮಿಸಸ್ ಅಗಸ್ತ್ಯ ಭರದ್ವಾಜ್, ಸಂಚಿಕೆ 6. ಫೋನ್ ಹಿಡಿದು ಬಾಲ್ಕನಿಗೆ ಬಂದ ಅಹಾನ ಮೊದಲು ಮನೆಗೆ ಕರೆ ಮಾಡಿ ಎಲ್ಲರ ಜೊತೆ ಮಾತನಾಡಿದಳು. ಎಲ್ಲರೂ ಅಗಸ್ತ್ಯನ ಬಗೆಗೆ ಕೇಳುವವರೇ. ಅಗಸ್ತ್ಯ ಹೇಗೆ, ಚೆನ್ನಾಗಿ ನೋಡ್ಕೊಳ್ತಾನ? ನಿಮ್ಮಿಬ್ಬರ ಮಧ್ಯೆ ಎಲ್ಲ ಸರಿ ಇದೆಯಾ? ಅತ್ತೆ ಮಾವ ಹೇಗೆ? ಕೇವಲ ಇದೇ ಪ್ರಶ್ನೆಗಳು. ಎಲ್ಲರಿಗೂ ಸಮಾಧಾನವಾಗುವಂತೆ ಉತ್ತರಿಸಿ ಉಫ್ ಎಂದು ನಿಟ್ಟುಸಿರು ಬಿಟ್ಟು ರೂಮಿಗೆ ಹೋಗಲು ಹಿಂದೆ ತಿರುಗಿದವಳ ಮುಂದೆ ಅಗಸ್ತ್ಯ ಕೈ ಕಟ್ಟಿಕೊಂಡು ಬಾಗಿಲಿಗೆ ಒರಗಿ ಅವಳನ್ನೇ ನೋಡುತ್ತಾ ನಿಂತಿದ್ದ. ಅವನ ದೃಷ್ಟಿಯನ್ನು ಎದುರಿಸಲಾರದೆ ತಲೆ ತಗ್ಗಿಸಿ ಒಳಗೆ ಹೋಗುತ್ತಿದ್ದವಳನ್ನು, ನಿನ್ನ ಮನೆಯವರ ಬಳಿ ನಮ್ಮಿಬ್ಬರ ಬಗ್ಗೆ ಸುಳ್ಳು ಯಾಕೆ ಹೇಳಿದ್ದು ಎಂದವನ ಪ್ರಶ್ನೆ ಅವಳನ್ನು ಮುಂದೆ ಹೋಗದಂತೆ ತಡೆದು ನಿಲ್ಲಿಸಿತು. ಅಹಾನ ಅವನನ್ನೇ ನೋಡುತ್ತಾ, ನನ್ನ ಮಗಳು ಅತ್ತೆ ಮನೆಯಲ್ಲಿ ತುಂಬ ಚೆನ್ನಾಗಿ ಹೊಂದಿಕೊಂಡು ಹೋಗ್ತಿದ್ದಾಳೆ ಅಂತ ಗೊತ್ತಾದರೆ ಅವರು ನೆಮ್ಮದಿಯಾಗಿ ಇರ್ತಾರೆ, ಅದಕ್ಕೆ ಎಂದಳು, ಧ್ವನಿಯಲ್ಲಿ ಯಾವುದೇ ಏರಿಳಿತವಿಲ್ಲದೆ. ಅಗಸ್ತ್ಯನಿಗೆ ಒಂದು ಕ್ಷಣ ಏನು ಹೇಳಬೇಕೆಂದೇ ತಿಳಿಯಲಿಲ್ಲ. ಅವಳ ಶಾಂತವಾದ ಮುಖದ ಮುಂದೆ ಅವನ ಬಾಯಿ ಕಟ್ಟಿದಂತಾಯಿತು. ಅಹಾನ ಜೊತೆಗಿನ ನನ್ನ ವರ್ತನೆ ಸರಿಯಾ ಎಂದು ತನ್ನನ್ನೇ ತಾನೇ ಪ್ರಶ್ನಿಸಿಕೊಂಡವನ ಮನಸ್ಸು ಇಲ್ಲ ಅಂತಲೇ ಉತ್ತರಿಸಿತ್ತು. ಆದರೆ ಅವನ ಈಗೋ ಅವನನ್ನು ಸುಮ್ಮನಿರಲು ಬಿಡಬೇಕಲ್ಲ. ನೀನು ಇದನ್ನೆಲ್ಲ ಮಾಡುವ ಅವಶ್ಯಕತೆ ಇಲ್ಲ. ನಿನಗೆ ಇಲ್ಲಿ ಇರಲು ಕಷ್ಟ ಅನಿಸಿದರೆ ಯು ಆರ್ ಫ್ರೀ ಟು ಗೋ. ಎಲ್ಲರ ಮುಂದೆ ನಾನು ತುಂಬ ಒಳ್ಳೆಯವಳು ಅಂತ ತೋರಿಸಿಕೊಳ್ಳೋ ಅವಶ್ಯಕತೆ ಏನಿಲ್ಲ ಎಂದು ಕಟು ನುಡಿದನು. ಅದ್ಯಾಕೆ ಹಾಗೆ ಹೇಳಿದನೋ ಅವನಿಗೆ ಗೊತ್ತು. ಅಹಾನಾಳ ಜೊತೆ ಅವನದ್ದು ಯಾವಾಗಲೂ ಕಟುನುಡಿಯೇ. ಆಸಾಮಿಯ ತಲೆಯಲ್ಲಿ ಅದೇನು ಓಡುತ್ತಿದೆಯೋ ಅವನಿಗೆ ಗೊತ್ತು. ನಾನು ಒಳ್ಳೆಯವಳು ಅಂತ ತೋರಿಸ್ಕೊಳ್ಳೋ ಅವಶ್ಯಕತೆ ನನಗೂ ಸಹ ಇಲ್ಲ. ಸಿಟ್ಟಲ್ಲೇ ನುಡಿದು ರಭಸವಾಗಿ ಬಾಲ್ಕನಿಯ ಬಾಗಿಲು ತೆಗೆದು ಬಾತ್ರೂಮ್ ಹೊಕ್ಕು ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದು ಸೋಫಾ ಮೇಲೆ ಉರುಳಿಕೊಂಡಳು. ಯಾರಿಗೆ ತಾನೇ ನೀನು ಎಲ್ಲರ ಮುಂದೆ ಒಳ್ಳೆಯವಳಂತೆ ನಾಟಕ ಮಾಡುವುದನ್ನು ನಿಲ್ಲಿಸು ಅಂದರೆ ಕೋಪ ಬರೋದಿಲ್ಲ, ನೀವೇ ಹೇಳಿ. ಪ್ರಗತಿ ಅಗಸ್ತ್ಯನ ಬಗ್ಗೆ ಹೇಳಿದಾಗ ಅಹಾನಾಗೆ ಅವನ ಬಗ್ಗೆ ಸ್ವಲ್ಪ ಬೇಜಾರಾಗಿತ್ತು. ಅವನ ಬಗ್ಗೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಬೆಳೆಸಿಕೊಳ್ಳಬೇಕು ಅನ್ನುವಷ್ಟರಲ್ಲಿ ಈ ಅಗಸ್ತ್ಯ ಯಾವಾಗಲೂ ಅವಳನ್ನು ಕೆಣಕುವಂತೆ ಮಾತನಾಡಿ ಅವಳಿಗೆ ಉರಿಸಿಬಿಡುತ್ತಾನೆ. ಈ ಮನುಷ್ಯನಿಗೆ ದೊಡ್ಡ ಈಗೋ ಪ್ರಾಬ್ಲಮ್ ಮಾರಾಯ್ರೆ. ಅವಳು ಹೋದ ಕಡೆಯೇ ನೋಡುತ್ತಾ ನಿಂತವನು ತಣ್ಣನೆಯ ಗಾಳಿ ಅವನನ್ನು ಸವರಿಕೊಂಡು ಹೋದಾಗ ಎಚ್ಚೆತ್ತು, ಹುಡುಗಿ ಕಾಣಿಸುವಷ್ಟೇನೂ ಇನ್ನೋಸೆಂಟ್ ಇಲ್ಲ. ಅವಶ್ಯಕತೆ ಬಂದಾಗ ಅವಳಿಗಾಗಿ ಅವಳು ಹೋರಾಡುವಷ್ಟು ಧೈರ್ಯ ಇದೆ. ಏನೇ ಆಗಲಿ ನಾಳೆ ಅವಳನ್ನು ಇಲ್ಲದೇ ಇರೋ ಪ್ರಶ್ನೆಗಳನ್ನೆಲ್ಲ ಕೇಳಿ ಅಳಿಸಿ ಬಿಡಬೇಕು ಎಂದುಕೊಂಡು ಬಂದವನು ಲ್ಯಾಪ್ಟಾಪ್ ಹಿಡಿದು ಆಫೀಸ್ ರೂಮಿಗೆ ಹೊರಟು ಹೋದ. ಅವನು ಅತ್ತ ಹೋಗಿದ್ದೇ ತಡ, ನಾನು ನಾಳೆ ಹೇಗಾದರೂ ಮಾಡಿ ಆ ಇಂಟರ್ವ್ಯೂ ಕ್ರ್ಯಾಕ್ ಮಾಡಿ ಇವರ ಕೊಬ್ಬು ಇಳಿಸಬೇಕು ಎಂದುಕೊಂಡವಳು ಪುನಃ ಎದ್ದು ಕುಳಿತು ಬೆಳಗ್ಗೆಯಿಂದ ನೋಟ್ ಮಾಡಿದ ಪಾಯಿಂಟ್ಗಳನ್ನೆಲ್ಲ ಮತ್ತೊಮ್ಮೆ ಓದಿ ಮನನ ಮಾಡಿಕೊಂಡಳು. ರಾತ್ರಿ 12ರವರೆಗೆ ಇದೇ ಮುಂದುವರೆಯಿತು. ಬಾಗಿಲಿನ ಸದ್ದಾದಾಗ ಅವನು ಬಂದನೆಂದು ತಿಳಿದು ಬೆಡ್ಶೀಟನ್ನು ತಲೆಯ ತುಂಬ ಹೊದ್ದುಕೊಂಡು ಮಲಗುವ ನಾಟಕವಾಡಿದಳು. ಆದರದು ಅವನಿಗೆ ಅದಾಗಲೇ ತಿಳಿದು ಹೋಗಿತ್ತು. ತೆರೆದ ರೂಮಿನ ಬಾಗಿಲಿನ ಸಂದಿಯಲ್ಲೇ ಅವಳು ಫೋನ್ ಹಿಡಿದುಕೊಂಡು ಏನನ್ನೋ ಮಾಡುತ್ತಿರುವುದನ್ನು ನೋಡಿದ್ದ. ಬಾಗಿಲು ತೆರೆದಾಗ ಅವಳು ತಡಬಡಿಸಿ ಬೆಡ್ಶೀಟ್ ಹೊದ್ದು ಮಲಗಿದ ರೀತಿ ನೋಡಿಯೇ ಅವಳು ಮಾಡುತ್ತಿದ್ದ ಕೆಲಸ ಅವನಿಗೆ ತಿಳಿದು ಹೋಯಿತು. ಅವಳ ರೀತಿಗೆ ಕಿರುನಕ್ಕವನು ಶರ್ಟ್ ಬಿಚ್ಚಿ ಚೇರಿನ ಮೇಲೆ ಎಸೆದು ಹಾಸಿಗೆಯ ಮೇಲೆ ಅಡ್ಡಾದನು. ಅಹಾನ ಅಂದು ಎಂದಿಗಿಂತ ಬೇಗನೆ ಎದ್ದಳು. ಆದರೆ ಅಗಸ್ತ್ಯನಿಗಿಂತ ಮೊದಲಲ್ಲ. ಅವನದು ಯಾವಾಗಲೂ ಕೋಳಿ ನಿದ್ದೆ. ಎದ್ದವಳು ತಡ ಮಾಡದೆ ಬೆಳಗಿನ ಕೆಲಸಗಳೆಲ್ಲವನ್ನು ಮುಗಿಸಿ ಅಗಸ್ತ್ಯನಿಗೆ ಪ್ರೋಟೀನ್ ಡ್ರಿಂಕ್ ಕೊಟ್ಟು ಅವನು ಇಂದಿನ ದಿನದ ಬಗ್ಗೆ ಕೊಂಕು ಮಾತನಾಡಿದರೂ ಅದಕ್ಕೆ ಉತ್ತರಿಸುವ ಗೋಜಿಗೆ ಹೋಗದೆ ಹಾಗೆಯೇ ಬಂದಿದ್ದಳು. ಅಗಸ್ತ್ಯ ಆಶ್ಚರ್ಯದಲ್ಲೇ ಹುಬ್ಬೇರಿಸಿದ್ದ. ತಿಂಡಿ ತಯಾರಿಸಲು ಸಹಾಯ ಮಾಡಿದವಳು ರೂಮಿಗೆ ಬಂದು ಅವಳ ಡಾಕ್ಯುಮೆಂಟ್ ಎಲ್ಲವನ್ನು ಮತ್ತೊಮ್ಮೆ ಚೆಕ್ ಮಾಡಿ ಒಂದು ಫೈಲಿನಲ್ಲಿ ಎತ್ತಿ ಜೋಡಿಸಿಟ್ಟುಕೊಂಡಳು. ಅವಳಿಗೆ ಒಳಗೊಳಗೆ ಭಯವಾಗುತ್ತಿದ್ದರೂ ಅದನ್ನು ತೋರ್ಪಡಿಸಿಕೊಳ್ಳದೆ ಎಲ್ಲರ ಹತ್ತಿರ ನಗು ನಗುತ್ತಲೇ ಮಾತನಾಡುತ್ತಿದ್ದಳು. ಎಲ್ಲರೂ ಒಟ್ಟಾಗಿ ಕುಳಿತು ತಿಂಡಿ ತಿಂದರು. ಅಹಾನ ನರ್ವಸ್ಸಿನಲ್ಲಿ ಸರಿಯಾಗಿ ತಿಂಡಿಯನ್ನು ಸಹ ತಿನ್ನಲಿಲ್ಲ. ಬಹಳವೇ ಹೆದರಿಬಿಟ್ಟಿದ್ದಳು ಹುಡುಗಿ. ಅಗಸ್ತ್ಯ ಅವಳನ್ನು ಸೂಕ್ಷ್ಮವಾಗಿ ಗಮನಿಸಿ, ಬಹಳ ಹೆದರಿದ್ದಾಳೆ, ಅವಳನ್ನು ಇನ್ನಷ್ಟು ಹೆದರಿಸಬೇಕು ಎಂದುಕೊಂಡನು.
ಪ್ರಗತಿ ತಿಂಡಿ ತಿಂದು ಅಹಾನಾಗೆ ಬೆಸ್ಟ್ ಆಫ್ ಲಕ್ ಅದ್ಕೆ, ಯು ಕ್ಯಾನ್ ಡೂ ಇಟ್ ಎಂದು ಹೇಳಿ ಕುಣಿಯುತ್ತಾ ಹೊರಟು ಹೋದರೆ, ರಾಜೇಶ್ 11 ಗಂಟೆಗೆ ಆಫೀಸ್ ಬಳಿ ಬಂದು ಬಿಡು, ಡ್ರೈವರ್ಗೆ ಹೇಳಿದ್ದೇನೆ, ಅವನು ಕರ್ಕೊಂಡು ಬಂದು ಬಿಡ್ತಾನೆ, ರಿಮೆಂಬರ್ ಬಿ ಕಾನ್ಫಿಡೆಂಟ್ ಎಂದು ಅವಳ ಕೆನ್ನೆ ತಟ್ಟಿ ಹೋದರೆ, ರೇಖಾ ಅಂದು ಮನೆಯಲ್ಲೇ ಉಳಿದರು. ಅಗಸ್ತ್ಯ ಹೋಗುವ ಮುನ್ನ ಅವಳ ಬಳಿ ಬಂದು ವ್ಯಂಗ್ಯವಾಗಿ ನಕ್ಕು, ಆಲ್ ದಿ ಬೆಸ್ಟ್ ಫಾರ್ ದ ಇಂಟರ್ವ್ಯೂ ಎಂದೇಳಿ ಅವಳನ್ನು ಉರಿಸಿಯೇ ಹೋಗಿದ್ದ. ಇಷ್ಟು ಹೊತ್ತು ಇದ್ದ ಭಯವೆಲ್ಲ ಈಗ ಅಗಸ್ತ್ಯನ ಮೇಲಿನ ಕೋಪವಾಗಿ ಮಾರ್ಪಾಡಾಗಿತ್ತು. ಅದೇ ಸಿಟ್ಟಿನಲ್ಲಿ ರೂಮಿಗೆ ಬಂದು ಜೋರಾಗಿ ಬಾಗಿಲು ಹಾಕಿ ಕಬೋರ್ಡಿನಿಂದ ಬಟ್ಟೆ ಎಳೆದುಕೊಂಡು ಹಾಕಿಕೊಂಡಳು. ಕಂದು ಬಣ್ಣದ ಚೂಡಿದಾರ್ ತೊಟ್ಟು, ಕೂದಲನ್ನು ಪೋನಿ ಕಟ್ಟಿ, ಕಣ್ಣಿಗೆ ಕಾಡಿಗೆ ಬಳಿದುಕೊಂಡು, ಬಾಯಿ ತಲೆಗೆ ಚಿಕ್ಕದಾಗಿ ಕುಂಕುಮ ಇಟ್ಟು, ಬಟ್ಟೆಗೆ ಮ್ಯಾಚ್ ಆಗುವಂತೆ ಲಿಪ್ಸ್ಟಿಕ್ ಹಚ್ಚಿದಳು. ತಾಳಿ ಸರ ಈಗಿನ ಹೊಸ ಮಾದರಿಯದ್ದಾದ್ದರಿಂದ ಅದನ್ನು ನೋಡಿದವರು ತಾಳಿ ಎಂದು ಕಂಡುಹಿಡಿಯುವುದು ಅನುಮಾನವೇ. ಇನ್ನು ಕಾಲುಂಗರ ಕಾಣಿಸದಂತಹ 3 ಇಂಚಿನ ಹೀಲ್ ಚಪ್ಪಲಿ ತೊಟ್ಟು ಫೈಲನ್ನು ಎತ್ತುಕೊಂಡು ಸಮಯ ನೋಡಿದಳು. ಆಗಲೇ 10 ಗಂಟೆ ಸಮೀಪಿಸಿತ್ತು. ಕೆಳಗೆ ಬಂದವಳು ದೇವರ ಬಳಿ ಹೇಗಾದರೂ ಮಾಡಿ ನಾನು ಈ ಇಂಟರ್ವ್ಯೂ ಪಾಸ್ ಆಗುವಂತೆ ಮಾಡು ಎಂದು ಬೇಡಿಕೊಂಡು ಅತ್ತೆಯ ಕಾಲನ್ನು ಮುಟ್ಟಿ ನಮಸ್ಕರಿಸಿದಳು. ತುಂಬ ಚೆನ್ನಾಗಿ ಕಾಣ್ತಿದ್ದೀಯಾ ಅಹಾನಾ ಎಂದವರು ಅವಳನ್ನು ಎಬ್ಬಿಸಿ, ಯು ಕ್ಯಾನ್ ಡೂ ಇಟ್ ಅಹಾನಾ, ಅವನ ಮುಂದೆ ಯಾವುದೇ ಕಾರಣಕ್ಕೂ ಹೆದರಿಕೊಳ್ಬೇಡ, ನೀನು ಹೆದರಿದರೆ ಅವನು ನಿನ್ನನ್ನು ಇನ್ನಷ್ಟು ಹೆಚ್ಚು ಹೆದರಿಸಲು ಪ್ರಯತ್ನಿಸುತ್ತಾನೆ ಎಂದರು. ಥ್ಯಾಂಕ್ ಯು ಅತ್ತೆ ಎಂದು ನಕ್ಕಳು. ರೇಖಾ ಅವಳನ್ನು ಕಾರಿಗೆ ಹತ್ತಿಸಿ ಒಳಗೆ ಹೋದರು. ರಾಜೇಶ್ ಹೇಳಿದ್ದಂತೆ ಡ್ರೈವರ್ ಅಹಾನಳನ್ನು ಆಫೀಸಿನ ಬಳಿ 15 ನಿಮಿಷಕ್ಕೂ ಮೊದಲೇ ತಲುಪಿಸಿದ್ದರು. 25 ಫ್ಲೋರಿನ ಬಿಲ್ಡಿಂಗ್ ನೋಡಿ ಅಹಾನಳ ತಲೆ ತಿರುಗಿತು. ಬಿಲ್ಡಿಂಗಿನ ಒಳಗೆ ಕಾಲಿಡಲು ಸಹ ಅವಳಿಗೆ ಭಯವಾಯಿತು. ಢವಗುಡುವ ಹೃದಯವನ್ನು ಸಮಾಧಾನಿಸಿಕೊಂಡು ರಿಸೆಪ್ಷನಿಸ್ಟ್ ಎಂದು ಬರೆದಿದ್ದ ಕ್ಯಾಬಿನ್ ಬಳಿ ಬಂದು ನಿಂತು, ಎಕ್ಸ್ಕ್ಯೂಸ್ ಮೀ ಎಂದಳು. ಕಂಪ್ಯೂಟರಿನಲ್ಲಿ ಏನನ್ನೋ ಒತ್ತುವುದರಲ್ಲಿ ಬ್ಯುಸಿಯಾಗಿದ್ದ ಅವಳದೇ ವಯಸ್ಸಿನ ಹುಡುಗಿ ಎಸ್ ಎಂದು ಅಹಾನಳನ್ನು ನೋಡಿದಳು. ತನಗಿಂತ ಸುಂದರವಾಗಿದ್ದ ಅವಳನ್ನು ನೋಡಿ ಅವಳಿಗೆ ಜಲಸಿಯಾಯಿತು. ಇಂಟರ್ವ್ಯೂ ಯಾವ ಫ್ಲೋರ್ನಲ್ಲಿ ಕಂಡಕ್ಟ್ ಮಾಡ್ತಿರೋದು ಎಂದು ಕೇಳಿದಳು ಅಹಾನಾ. ಲಾಸ್ಟ್ ಫ್ಲೋರ್ನಲ್ಲಿ, ಬಟ್ ಸರ್ ಈಗ ಬ್ಯುಸಿ ಇದ್ದಾರೆ, ಅಲ್ಲೇ ವೆಯ್ಟ್ ಮಾಡಿ ಎಂದು ಮತ್ತೆ ಕಂಪ್ಯೂಟರಿನೊಳಗೆ ಮುಳುಗಿದಳು. ಅಗಸ್ತ್ಯನ ಥರ ಅವನ ಕಂಪನಿಯಲ್ಲಿ ಕೆಲಸ ಮಾಡುವವರಿಗೂ ಕೂಡ ಕೊಬ್ಬು ಎಂದುಕೊಂಡಳು. ಥ್ಯಾಂಕ್ ಯು ಎಂದು ಬಲವಂತದ ನಗು ಕೊಟ್ಟು ಲಿಫ್ಟಿನ ಮೂಲಕ ಕೊನೆಯ ಫ್ಲೋರ್ ತಲುಪಿದಳು. ವೇಟಿಂಗ್ ಏರಿಯಾದಲ್ಲಿ ಅದಾಗಲೇ ಸುಮಾರು ಜನ ಹುಡುಗ ಹುಡುಗಿಯರು ಕಾಯುತ್ತಿದ್ದರು. ಅಹಾನಾ ಬಂದ ತಕ್ಷಣ ಎಲ್ಲರೂ ಅವಳನ್ನೇ ವಿಚಿತ್ರವಾಗಿ ದಿಟ್ಟಿಸಿದರು. ಅಹಾನಾಗೆ ಒಂದು ಕ್ಷಣ ಮುಜುಗರವಾಯಿತು. ಎಲ್ಲರೂ ಫಾರ್ಮಲ್ಸ್ ಹಾಕಿ ಮುಖವನ್ನು ಮೇಕಪ್ಪಿನಲ್ಲಿ ಮುಳುಗಿಸಿಕೊಂಡು ಬಂದಿದ್ದರು. ಸಿಂಪಲ್ ಆಗಿ ತಯಾರಾಗಿ ಬಂದಿದ್ದ ಅಹಾನಾಳನ್ನು ಹುಡುಗರು ಕಣ್ಣು ಮುಚ್ಚದೆ ನೋಡುತ್ತಿದ್ದರು. ಅವರ ದೃಷ್ಟಿಯನ್ನು ಎದುರಿಸಲಾರದೆ ಖಾಲಿ ಇದ್ದ ಜಾಗದಲ್ಲಿ ಬಂದು ಕುಳಿತಳು. 11:15ಕ್ಕೆ ಸರಿಯಾಗಿ ಇಂಟರ್ವ್ಯೂ ಶುರುವಾಯಿತು. ಮೊದಲ ಹೆಸರು ಕರೆದಾಗ ಹುಡುಗಿಯೊಬ್ಬಳು ಕಾನ್ಫಿಡೆಂಟ್ ಆಗಿ ಹಾಕಿದ್ದ 5 ಇಂಚಿನ ಹೀಲ್ ಚಪ್ಪಲಿಯಲ್ಲಿ ಬಳುಕುತ್ತಾ ರೂಮಿನ ಒಳಗೆ ಹೋದಳು. ಹೋದ 2 ನಿಮಿಷಕ್ಕೆ ಕುಸು ಎಂದು ಅಳುತ್ತಾ ಓಡಿ ಬಂದಳು. ಎಲ್ಲರೂ ಅವಳನ್ನೇ ಒಂದು ಕ್ಷಣ ದಂಗಾಗಿ ನೋಡಿದರು. ನಂತರ ಮತ್ತೊಬ್ಬಳ ಸರದಿ. ಹೋದ 5 ನಿಮಿಷಕ್ಕೆ ಅವಳು ಕೂಡ ಹೊರಬಂದಳು. ಕಣ್ಣಿನಲ್ಲಿ ಇನ್ನೇನು ನೀರು ಧುಮುಕಲು ರೆಡಿಯಾಗಿದ್ದವು. ಹೀಗೆಯೇ ಹೋದವರೆಲ್ಲ 5-10 ನಿಮಿಷಕ್ಕೆ ಅಳುತ್ತಲೋ ಇಲ್ಲ ಅಗಸ್ತ್ಯನಿಗೆ ಬಾಯಿ ತುಂಬ ಬೈದುಕೊಳ್ಳುತ್ತಲೋ ಹೊರಬರುತ್ತಿದ್ದರು. ಹೊರಗಡೆ ವಾತಾವರಣ ಬಹಳ ಬಿಸಿಯಾಗಿತ್ತು. ಮಧ್ಯಾಹ್ನದ 1:00ಗೆ ಲಂಚ್ ಬ್ರೇಕ್ ಎಂದು ಇಂಟರ್ವ್ಯೂ ತೆಗೆದುಕೊಳ್ಳುವುದು ಸ್ಟಾಪ್ ಮಾಡಿದ್ದರು. ಇನ್ನೇನು ಕೇವಲ 4-5 ಜನರ ಇಂಟರ್ವ್ಯೂ ಮಾತ್ರ ಬಾಕಿ ಉಳಿದಿತ್ತು. ಮುಂದೇನಾಗುವುದೋ ಎಂಬ ಟೆನ್ಷನ್ನಿನಲ್ಲೇ ಎಲ್ಲರೂ ಕೈ ಹಿಸುಕಿಕೊಳ್ಳುತ್ತಾ ಕುಳಿತಿದ್ದರು. ಅಹಾನಾಳ ಪರಿಸ್ಥಿತಿ ಕೂಡ ಇದಕ್ಕಿಂತ ಹೊರತಾಗಿರಲಿಲ್ಲ. ಇವರೇನು ಮನುಷ್ಯನ ಇಲ್ಲ ರಾಕ್ಷಸನ? ಹೋದವರೆಲ್ಲ ಹತ್ಕೊಂಡೇ ಬರ್ತಿದ್ದಾರಲ್ಲ ಎಂದು ಅಗಸ್ತ್ಯನಿಗೆ ಹಿಡಿ ಶಾಪ ಹಾಕುತ್ತಿದ್ದಳು. ಪರಿಚಯವಾದ ಹುಡುಗಿಯ ಜೊತೆಗೆ ಹೋಗಿ ಕ್ಯಾಂಟೀನಿನಲ್ಲಿ ಒಂದು ಜ್ಯೂಸ್ ಕುಡಿದು ಬಂದಳು. ಅವಳ ಜೊತೆಗಿದ್ದ ಹುಡುಗಿಯಂತೂ ಹೆದರಿಕೆಯಲ್ಲಿ ನಡುಗುತ್ತಿದ್ದಳು. 2:00ವರೆಗೆ ಮತ್ತೆ ಇಂಟರ್ವ್ಯೂ ಶುರುವಾಯಿತು. ಎಲ್ಲರ ಸರದಿ ಮುಗಿದು ಕೊನೆಗೆ ಅಹಾನಾ ಒಬ್ಬಳೇ ಉಳಿದುಕೊಂಡಳು. ಹೆದರಿಕೆಗೆ ಕುಳಿತಿದ್ದ ಜಾಗದಲ್ಲಿಯೇ ಕಾಲನ್ನು ನೆಲಕ್ಕೆ ಕೊಟ್ಟುತ್ತಾ ಕೈ ಹಿಸುಕಿಕೊಳ್ಳುತ್ತಾ ಕುಳಿತಿದ್ದಳು. ಒಬ್ಬ ಹುಡುಗ ಬಂದು ಅಹಾನಾ ಜೋಶಿ ಎಂದು ಅವಳ ಹೆಸರನ್ನು ಕರೆದು ಹೋದನು. ದೀರ್ಘವಾಗಿ ಉಸಿರೆಳೆದುಕೊಂಡು ಬಿಟ್ಟು ತನ್ನ ಫೈಲನ್ನು ಹಿಡಿದು ಅಗಸ್ತ್ಯನ ಕ್ಯಾಬಿನ್ನಿನ ಮುಂದೆ ಬಂದು ನಿಂತು ಬಾಗಿಲನ್ನು 3 ಬಾರಿ ಬೆರಳಲ್ಲಿ ಕುಟ್ಟಿದಳು. ಕಮ್ ಇನ್ ಎಂಬ ಧ್ವನಿ ಕೇಳಿಸಿದ್ದೆ ಒಳಗೆ ಬಂದಳು.
ಯಾವುದೋ ಫೈಲು ನೋಡುವುದರಲ್ಲಿ ಬ್ಯುಸಿಯಾಗಿದ್ದವನು ಬಂದವರು ಯಾರೆಂದು ತಿಳಿಯುವ ಕನಿಷ್ಠ ಕುತೂಹಲವನ್ನು ತೋರಿಸದೆ ತಗ್ಗಿಸಿದ ತಲೆಯನ್ನು ಎತ್ತಲಿಲ್ಲ ಮಹಾಸ್ವಾಮಿ. 2 ನಿಮಿಷ ಕಳೆದರೂ ಅವನು ಹಾಗೆಯೇ ಇದ್ದಾಗ ಅಹಾನ ಎಂದು ಗಂಟಲು ಸರಿಪಡಿಸಿಕೊಳ್ಳುವವಳಂತೆ ಕೆಮ್ಮಿದಳು. ಫೈಲನ್ನು ಮುಚ್ಚಿ ಪಕ್ಕಕ್ಕೆ ಇಟ್ಟವನು ಅವಳನ್ನೊಮ್ಮೆ ದೀರ್ಘವಾಗಿ ದಿಟ್ಟಿಸಿ ಸಿಟ್ ಎಂದನು. ಅವನ ಮುಖದಲ್ಲಿನ ಗಂಭೀರತೆಯನ್ನು ಗಮನಿಸಿದ ಅಹಾನ ಅವಳ ಮುಖದಲ್ಲಿ ಯಾವುದೇ ರೀತಿಯ ಭಾವನೆ ವ್ಯಕ್ತಪಡಿಸದೆ ಅವನ ತೋರಿಸಿದ್ದ ಚೇರಿನಲ್ಲಿ ಕುಳಿತಳು. ನೋಡುವವರಿಗೆ ಅಹಾನ ಧೈರ್ಯದಿಂದಿದ್ದಾಳೆ ಎಂಬಂತೆ ಕಂಡರೂ ಚೇರಿನ ಮೇಲೆ ಕುಳಿತವಳ ಕಾಲುಗಳು ನಡುಗುತ್ತಿದ್ದವು. ಅಗಸ್ತ್ಯ ಅವಳನ್ನು ಒಮ್ಮೆ ನೋಡಿ ತನ್ನ ಕೈ ಮುಂದೆ ಚಾಚಿದಾಗ ಅಹಾನ ಅವಳ ಎಲ್ಲ ಡಾಕ್ಯುಮೆಂಟ್ಗಳನ್ನು ಸೇರಿಸಿದ್ದ ಫೈಲೊಂದನ್ನು ಅವನ ಕೈಯಲ್ಲಿಟ್ಟಳು. ಫೈಲಿನತ್ತ ಒಮ್ಮೆ ಕಣ್ಣಾಡಿಸಿದವನು ಇಂಪ್ರೆಸ್ಸಿವ್ ಎನ್ನುತ್ತಾ ಅದನ್ನು ಪಕ್ಕಕ್ಕಿಟ್ಟು ಅವಳ ಕಡೆ ತಿರುಗಿ ಟೇಬಲಿನ ಮೇಲೆ 2 ಕೈಗಳನ್ನಿಟ್ಟು ಸೋ ಮಿಸ್ ಅಹಾನ, ಟೆಲ್ ಮಿ ಅಬೌಟ್ ಯೋರ್ ಸೆಲ್ಫ್ ವ್ಯಂಗ್ಯವಾಗಿ ನಕ್ಕು ಕೇಳಿದವನ ರೀತಿಗೆ ಅಹಾನಾಗೆ ಉರಿದು ಹೋಯಿತು. ಅಹಾನ ಆಫೀಸಿನ ಒಳಗೆ ಬಂದಾಗಲೇ CCTVಯಲ್ಲಿ ಅವಳನ್ನು ಗಮನಿಸಿದ್ದ. ಅವಳು ರಿಸೆಪ್ಷನ್ನಿನಲ್ಲಿ ಇಂಟರ್ವ್ಯೂ ನಡೆಯುತ್ತಿರುವ ಫ್ಲೋರಿನ ಬಗ್ಗೆ ಕೇಳಿಕೊಂಡು ಇಲ್ಲಿಗೆ ತಲುಪುವವರೆಗೂ ಅವನ ಕಣ್ಣು ಅವಳ ಮೇಲಿನಿಂದ ಅಲ್ಲಾಡಿರಲಿಲ್ಲ. ಬೇಕಂತಲೇ ಅವಳು ಮೊದಲು ಬಂದ ಹುಡುಗಿಯರಿಗೆ ತಲೆಬುಡವಿಲ್ಲದ ಪ್ರಶ್ನೆ ಕೇಳಿ ಅವರ ತಲೆ ಕೆಡಿಸಿದ್ದ. ಇನ್ನು ಆಟಿಟ್ಯೂಡ್ ತೋರಿಸಲು ಬಂದ ಹುಡುಗಿಯರಿಗೆ ಸರಿಯಾಗಿಯೇ ಟಾಂಗ್ ಕೊಟ್ಟು ಕಳುಹಿಸಿದ್ದ ಭೂಪ. ಇದರಿಂದ ಅಹಾನ ಹೆದರಿಕೊಳ್ಳಲಿ ಎನ್ನುವುದು ಅವನ ಇನ್ನೊಂದು ಮೋಟಿವ್ ಆಗಿತ್ತು. ಆದರೆ ಅದು ಫಸ್ಟ್ ಕ್ಲಾಸಿನಲ್ಲಿ ಫೇಲ್ ಆಯಿತು ಬಿಡಿ. ಅಹಾನ, ಯು ಕ್ಯಾನ್ ಡೂ ಇಟ್ ಎಂದು ಅವಳಿಗವಳೇ ಧೈರ್ಯ ಹೇಳಿಕೊಂಡು ಮೊದಲಿಗೆ ಅವನಿಗೆ ವಿಶ್ ಮಾಡಿ ಅವಳ ಹೆಸರು, ಕ್ವಾಲಿಫಿಕೇಷನ್, ಫ್ಯಾಮಿಲಿ, ಅವಳ ಹವ್ಯಾಸ ಹೀಗೆಯೇ ಎಲ್ಲವನ್ನು ಕಾನ್ಫಿಡೆಂಟಾಗಿ ಸ್ವಲ್ಪವೂ ತೊದಲಿಸದೆ ಹೇಳಿದಳು. ಹಿಂದಿನ ದಿನ ಇದನ್ನು ಎಷ್ಟು ಬಾರಿ ಕನ್ನಡಿ ಮುಂದೆ ನಿಂತು ಪ್ರಾಕ್ಟೀಸ್ ಮಾಡಿದ್ದನೆಂದು ಅವಳಿಗೆ ಗೊತ್ತು. ಅಂತೂ ಅವಳ ಪ್ರಯತ್ನ ಫಲ ಕೊಟ್ಟಿತ್ತು. ಅಹಾನಾಳ ಕಾನ್ಫಿಡೆಂಟ್ ಮಾತುಗಳಿಂದ ಅಗಸ್ತ್ಯ ನಿಜವಾಗಿಯೂ ಇಂಪ್ರೆಸ್ ಆಗಿದ್ದ. ಅವಳ ಧೈರ್ಯ ಅವನಿಗೆ ನಿಜಕ್ಕೂ ಮೆಚ್ಚುಗೆಯಾಗಿತ್ತು. ಅವಳ ಇಂಗ್ಲಿಷ್ ಕೂಡ ಅಷ್ಟೇ ಫ್ಲೂಯೆಂಟ್ ಆಗಿತ್ತು. ಅವಳು ಒಬ್ಬ ಕ್ಲಾಸಿಕಲ್ ಡ್ಯಾನ್ಸರ್ ಎಂದು ತಿಳಿದು ಅಗಸ್ತ್ಯನಿಗೆ ಆಶ್ಚರ್ಯವಾಯಿತು. ಅವಳ ಪ್ರೊಫೈಲ್ ಅವನಿಗೆ ನಿಜವಾಗಿಯೂ ಇಂಪ್ರೆಸಿವ್ ಅನಿಸಿತು. ಬೆಳಗ್ಗೆಯಿಂದ ಇಂಟರ್ವ್ಯೂ ಮಾಡಿ ತಲೆ ಕೆಟ್ಟಿದ್ದವನು ಅವಳನ್ನು ಹೆಚ್ಚೇನು ಗೋಳಾಡಿಸದೆ ಕೆಲವೊಂದಿಷ್ಟು ಬಿಸ್ನೆಸ್ ರಿಲೇಟೆಡ್ ಪ್ರಶ್ನೆಗಳನ್ನು ಕೇಳಿದ. ಅಹಾನ ಗೊತ್ತಿದ್ದ ಪ್ರಶ್ನೆಗಳಿಗೆ ಕಾನ್ಫಿಡೆಂಟಾಗಿ ಉತ್ತರಿಸಿದಳು. ಗೊತ್ತಿಲ್ಲದೆ ಇರುವ ಪ್ರಶ್ನೆಗಳಿಗೆ ಅವನ ಟೈಮ್ ವೇಸ್ಟ್ ಮಾಡದೆ ಐ ಹ್ಯಾವ್ ನೋ ಐಡಿಯಾ ಅಬೌಟ್ ದ್ಯಾಟ್ ಸರ್ ಎಂದು ಉತ್ತರಿಸಿದಳು. ಇದರಿಂದ ಅಗಸ್ತ್ಯನಿಗೆ ಹುಡುಗಿ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರುವುದಿಲ್ಲ, ಸಮಯಕ್ಕೆ ಬೆಲೆ ಕೊಡುತ್ತಾಳೆ ಎಂದುಕೊಂಡ. ಕೆಲವೊಂದಷ್ಟು ಟೆಕ್ನಿಕಲ್ ಪ್ರಶ್ನೆಗಳನ್ನು ಕೇಳಿ ಅವಳಿಂದ ಸಮರ್ಪಕವಾದ ಉತ್ತರ ಬಂದ ನಂತರ ಅವಳನ್ನು ಸ್ವಲ್ಪ ಉರಿಸೋಣ ಎಂದುಕೊಂಡು ಮಿಸ್ ಅಹಾನ, ಐ ಆಮ್ ರಿಯಲಿ ಇಂಪ್ರೆಸ್ಡ್ ವಿತ್ ಯೋರ್ ಆನ್ಸರ್ಸ್. ಆದರೆ ನೀವು ಹೊರಗಡೆ ನೋಡಿದ ಹಾಗೆ ಎಲ್ಲರೂ ಆಫೀಸ್ ವೇರ್ ಧರಿಸಿ ಬಂದಿದ್ದರು. ಆದರೆ ನೀವು ಮಾತ್ರ ಈ ರೀತಿ ತಯಾರಾಗಿ ಬಂದಿದ್ದೀರಿ. ಇಂಟರ್ವ್ಯೂಗೆ ಬರುವಾಗ ಯಾವ ರೀತಿ ತಯಾರಾಗಿ ಬರಬೇಕು ಅನ್ನುವಷ್ಟು ನಿಮಗೆ ಕಾಮನ್ ಸೆನ್ಸ್ ಇಲ್ಲವಾ ಎಂದನು. ಅವನು ಬೇಕಂತಲೇ ಹೀಗೆ ಕೇಳುತ್ತಿರುವುದು ಎಂದು ಅಹಾನಳಿಗೆ ತಿಳಿಯದ ವಿಷಯವೇನಲ್ಲ. ಒಂದು ನಿಮಿಷ ಯೋಚಿಸಿದವಳು, ಸರ್, ಐ ಡೋಂಟ್ ಥಿಂಕ್ ಅವರ್ ಡ್ರೆಸ್ಸಿಂಗ್ ಸೆನ್ಸ್ ಡಿಫೈನ್ಸ್ ಅವರ್ ಕ್ಯಾರೆಕ್ಟರ್ ಎಂದು ಅವನಿಗೆ ಮುಖಕ್ಕೆ ಹೊಡೆದ ಹಾಗೆ ಉತ್ತರಿಸಿದಳು. ಅಗಸ್ತ್ಯನಿಗೆ ಅವಳ ಉತ್ತರ ಕೇಳಿ ಉರಿದು ಹೋಗಿತ್ತು. ಗುಡ್ ಎಂದವನು, ಟೆಲ್ ಮಿ, ವೈ ಶುಡ್ ಐ ಹೈಯರ್ ಯು ಆ್ಯಂಡ್ ವಾಟ್ ಮೇಕ್ಸ್ ಯು ಯುನೀಕ್? ಬಿಸೈಡ್ಸ್ ದ್ಯಾಟ್ ನಿಮಗೆ ಈ ಕೆಲಸದ ಬಗ್ಗೆ ಯಾವುದೇ ರೀತಿಯ ಎಕ್ಸ್ಪೀರಿಯನ್ಸ್ ಸಹ ಇಲ್ಲ ಎಂದು ಅವಳ ಉತ್ತರಕ್ಕಾಗಿ ಕಾದನು. ಸರ್, ನನಗೆ ಯಾವುದೇ ರೀತಿಯ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರಬಹುದು, ಬಟ್ ಐ ಆಮ್ ವೆರಿ ಪ್ಯಾಷನೆಟ್ ಅಬೌಟ್ ದಿಸ್ ಜಾಬ್ ಆ್ಯಂಡ್ ಐ ವಾಂಟ್ ಟು ಇಂಪ್ರೂವ್ ಮೈ ಸ್ಕಿಲ್ಸ್. ಇಫ್ ಯು ಗಿವ್ ಮಿ ಅ ಚಾನ್ಸ್ ಐ ವಿಲ್ ಟ್ರೈ ಟು ಗಿವ್ ಮೈ 100% ಟು ದಿಸ್ ಜಾಬ್ ಎಂದಳು. ಬರೋಬ್ಬರಿ 1 ಗಂಟೆಯ ಕಾಲ ಅವಳ ಇಂಟರ್ವ್ಯೂ ನಡೆಸಿದ್ದನು ಅಗಸ್ತ್ಯ. ಅವನು ನಿಜವಾಗಿಯೂ ಅಹಾನಾಳ ಉತ್ತರಗಳಿಂದ ಇಂಪ್ರೆಸ್ ಆಗಿದ್ದ. ಅವಳ ದಿಟ್ಟತನ, ಅವಳು ಉತ್ತರಿಸುವ ರೀತಿ, ಕಮ್ಯುನಿಕೇಷನ್ ಸ್ಕಿಲ್ಸ್ ಎಲ್ಲವೂ ಅವನಿಗೆ ಮೆಚ್ಚುಗೆಯಾಗಿತ್ತು. ಓಕೆ, ವಿ ವಿಲ್ ಮೇಲ್ ಯು ಅಬೌಟ್ ದ ರಿಸಲ್ಟ್. ಯು ಕ್ಯಾನ್ ಲೀವ್. ಇಂಟರ್ವ್ಯೂ ಮುಗಿಯಿತು, ನೀನಿನ್ನು ಹೊರಡಬಹುದು ಎಂಬಂತೆ ಹೇಳಿದನು. ಥ್ಯಾಂಕ್ ಯು ಸರ್ ಎಂದವಳು ಫೈಲ್ ತೆಗೆದುಕೊಂಡು ಹೊರಟು ಹೋದಳು. ಎಂದಿನಂತೆ ಅವಳು ಕಣ್ಣಿನಿಂದ ಮರೆಯಾಗುವವರೆಗೂ ದಿಟ್ಟಿಸಿದವನು ಕೂದಲಲ್ಲಿ ಕೈಯಾಡಿಸಿ ಹಾಗೆಯೇ ಸೀಟಿಗೆ ಹೊರಗಿದ್ದ. ಹುಡುಗಿಯರನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಾಂಪ್ಲಿಕೇಟೆಡ್ ಇದೆ ಎಂದು ಮನಸ್ಸು ನುಡಿದರೆ ಅರ್ಥ ಮಾಡಿಕೊಂಡು ನೀನೇನು ಮಾಡಬೇಕು ಎಂದಿತ್ತು ಬುದ್ಧಿ. ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಮುಂದಿನ ಕೆಲಸ ನೋಡಿದನು. ಅಹಾನಾಳನ್ನು ಒಳ ಹೋಗುವಂತೆ ಹೇಳಿದ್ದವನಿಗೆ ಅವಳ ಮೇಲೆ ಏನೋ ಒಂಥರ ಅಟ್ರಾಕ್ಷನ್ ಆಗಿಬಿಟ್ಟಿತ್ತು.
ಎಲ್ಲರಂತೆ ಮುಖವನ್ನು ಮೇಕಪ್ಪಿನಲ್ಲಿ ಮುಳುಗಿಸದೆ ಸಿಂಪಲ್ ಆಗಿ ಮೇಕಪ್ ಮಾಡಿಕೊಂಡು ಕಾನ್ಫಿಡೆಂಟ್ ಆಗಿ ಬಂದವಳು ಅವನಿಗೆ ಬಹಳ ಹಿಡಿಸಿಬಿಟ್ಟಿದ್ದಳು. ಅವಳನ್ನು ಪರಿಚಯ ಮಾಡಿಕೊಳ್ಳಲೇಬೇಕು ಎಂದುಕೊಂಡ ಹುಡುಗ ರೂಮಿನಿಂದ ಹೊರಗಡೆಗೆ ನಿಂತಿದ್ದ. ಒಳಗೆ ಹೋದವರೆಲ್ಲ ಅಳುತ್ತಲೋ ಇಲ್ಲ ಅಗಸ್ತ್ಯನಿಗೆ ಬೈದುಕೊಳ್ಳುತ್ತಲೋ ಬಂದದ್ದನ್ನು ಗಮನಿಸಿದವನು ಈ ಹುಡುಗಿ ಕೂಡ ಅಳುತ್ತಾ ಬರಬಹುದು ಎಂದು ಬಾಗಿಲಿನ ಕಡೆಯೇ ನೋಡುತ್ತಾ ಕುಳಿತಿದ್ದ. ಅವಳು ಏನೂ ಆಗಿಯೇ ಇಲ್ಲ ಎನ್ನುವಂತೆ ಹೊರಬಂದದ್ದು ನೋಡಿ ಅವನಿಗೆ ಆಶ್ಚರ್ಯವಾಯಿತು. ಅವನಾಗಿಯೇ ಅವಳ ಬಳಿ ಬಂದು ಹಾಯ್ ಅಹಾನಾ ರೈಟ್ ಎನ್ನುತ್ತಾ ಅವಳನ್ನು ಪ್ರಶ್ನಿಸಿದನು. ಎಸ್ ನೀವು ಎಂದು ಅನುಮಾನದಲ್ಲಿ ಕೇಳಿದವಳಿಗೆ ಐ ಆಮ್ ರಿಷಬ್ ಸಿಂಗ್, ಇಲ್ಲಿಯ ಮ್ಯಾನೇಜರ್ ಎಂದು ಕೈ ಚಾಚಿದನು. ಅವನು ಚಾಚಿದ ಕೈಯನ್ನೊಮ್ಮೆ ಬದಲಿಸಿ ನೋಡಿದಳು ಅಹಾನಾ. ಪರಿಚಯವಿಲ್ಲದ ಇರುವ ವ್ಯಕ್ತಿಯ ಜೊತೆ ಮಾತನಾಡುವುದೆಂದರೆ ಅವಳಿಗೆ ಬಹಳ ಇರಿಸುಮುರಿಸು. ಹ್ಯಾಂಡ್ಶೇಕ್ ಮಾಡಲಿಲ್ಲ ಅಂದರೆ ನನ್ನ ಬಗ್ಗೆ ತಪ್ಪಾಗಿ ತಿಳಿದುಕೊಳ್ಳಬಹುದು ಎಂದುಕೊಂಡು ಅವನ ಕೈ ಕುಲುಕಿ ಅಹಾನಾ ಜೋಶಿ ಎಂದಳು. ನೈಸ್ ನೇಮ್, ಹೌ ವಾಸ್ ಯುವರ್ ಇಂಟರ್ವ್ಯೂ ಎಂದನು ಕ್ಯಾಶುಯಲ್ ಆಗಿ. ನಾಟ್ ಬ್ಯಾಡ್ ಎಂದಳು ಸಂಕೋಚದಿಂದ. ಇವನ್ಯಾಕೆ ನನ್ನನ್ನು ಮಾತನಾಡಿಸುತ್ತಿದ್ದಾನೆಪ್ಪಾ ಎಂದು ಮನಸ್ಸಿನಲ್ಲಿಯೇ ಗೊಣಗಿಕೊಂಡಳು. ತಪ್ಪಾಗಿ ತಿಳಿಬೇಡಿ, ಒಳಗೆ ಹೋದ ಹುಡುಗಿಯರೆಲ್ಲ 5-10 ನಿಮಿಷಕ್ಕೆ ಅಳುತ್ತಾ ಹೊರಬಂದರು. ಆದರೆ ನೀವು ಮಾತ್ರ 1 ಅವರ್ ಒಳಗೆ ಇದ್ರಲ್ಲ, ಹಾಗಾಗಿ ನಿಮ್ಮ ಬಗ್ಗೆ ಸ್ವಲ್ಪ ಕ್ಯೂರಿಯಾಸಿಟಿ ಉಂಟಾಯಿತು ಅಷ್ಟೇ ಎಂದನು. ಹೋ ಹೌದಾ ಎಂದವಳಿಗೆ ಮುಂದೇನು ಹೇಳಬೇಕು ತಿಳಿಯಲಿಲ್ಲ. ಅವಳಿಗಂತೂ ಬಹಳವೇ ಮುಜುಗರವಾಗುತ್ತಿತ್ತು. ಕ್ಯಾನ್ ಐ ಗೆಟ್ ಯುವರ್ ನಂಬರ್ ಎಂದು ಡೈರೆಕ್ಟ್ ಆಗಿಯೇ ಅವಳನ್ನು ಕೇಳಿದನು. ನನಗೆ ಮದುವೆ ಆಗಿದೆ ಎಂದು ಹೇಳಬೇಕೆಂದುಕೊಂಡವಳು ಹೊರಗಡೆ ಎಲ್ಲಿಯೂ ನೀನು ನನ್ನ ವೈಫ್ ಎಂದು ಹೇಳಿಕೊಳ್ಳುವ ಹಾಗಿಲ್ಲ ಎಂಬ ಅಗಸ್ತ್ಯನ ಸಿಲ್ಲಿ ಕಂಡೀಷನ್ ನೆನಪಾಗಿ ಐ ಆಮ್ ಸಾರಿ, ನನಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಎಂದು ಹೋಗಲು ಮುಂದೆ ಹೆಜ್ಜೆ ಇಟ್ಟಳು. ಅವಳಿಗಾಗಲೇ ಇರಿಟೇಟ್ ಆಗಲು ಶುರುವಾಗಿತ್ತು. ಹೇ ವೇಟ್ ಎಂದು ಅವಳ ಮುಂದೆ ಬಂದವನು ಐ ಆಮ್ ಜಸ್ಟ್ ಜೋಕಿಂಗ್, ಐ ಹೋಪ್ ಈ ಜಾಬ್ ನಿಮಗೆ ಸಿಗಲಿ ಎಂದನು. ಬಲವಂತವಾಗಿ ನಕ್ಕು ಥ್ಯಾಂಕ್ ಯು, ನನಗೆ ಲೇಟ್ ಆಗ್ತಿದೆ, ಐ ಶುಡ್ ಗೆಟ್ ಗೋಯಿಂಗ್ ನೌ, ಬಾಯ್ ಎಂದವಳು ಅವನುತ್ತರಕ್ಕೂ ಕಾಯದೆ ಓಡಿಕೊಂಡೇ ಹೋಗಿದ್ದಳು. ಕ್ಯೂಟ್ ಗರ್ಲ್ ಎಂದು ಅವನ ಕ್ಯಾಬಿನ್ನಿಗೆ ಹೋದನು ರಿಷಬ್. ಅಹಾನಾ ಆಫೀಸಿನಿಂದ ಹೊರಗಡೆ ಬರುತ್ತಿದ್ದ ಹಾಗೆಯೇ ಅವಳನ್ನು ಮನೆಗೆ ಕರೆದುಕೊಂಡು ಹೋಗಲು ಡ್ರೈವರ್ ಕಾರಿನ ಜೊತೆ ಆಗಲೇ ತಯಾರಾಗಿ ನಿಂತಿದ್ದರು. ಅವರಿಗೆ ಒಂದು ನಗು ಬೀರಿ ಕಾರಿಗೆ ಹತ್ತಿ ಕುಳಿತಳು. ಬೆಂಗಳೂರಿನ ಟ್ರಾಫಿಕ್ಕಿನಲ್ಲಿ ಸಿಕ್ಕಿ ಮನೆ ತಲುಪಲು ಎಂದಿಗಿಂತ ಅರ್ಧ ಗಂಟೆ ಹೆಚ್ಚೇ ಹಿಡಿಯಿತು. ಮನೆಗೆ ಬಂದು ಫ್ರೆಶ್ ಆಗಿ ಕೆಳಗೆ ಬಂದವಳಿಗೆ ರೇಖಾ ಕಾಫಿ ಕೊಟ್ಟು ಇಂಟರ್ವ್ಯೂ ಬಗ್ಗೆ ಕೇಳಿದರು. ಅಹಾನಾ ಎಲ್ಲವನ್ನೂ ಅತ್ತೆಯ ಜೊತೆಗೆ ಹಂಚಿಕೊಂಡಳು. ಅಷ್ಟರಲ್ಲಿ ಪ್ರಗತಿ ಕೂಡ ಮನೆಗೆ ಬಂದಿದ್ದಳು. ಇನ್ನು ಜಡೆ ಸೇರಿದರೆ ಕೇಳಬೇಕೇ, ಮಾತಿಗೆ ಬರವೇ ಇಲ್ಲ. ಅರ್ಧ ಗಂಟೆ ಕಳೆದು ರಾಜೇಶ್ ಕೂಡ ಅವರ ಜೊತೆ ಸೇರಿಕೊಂಡರು. ಎಲ್ಲರೂ ಅಹಾನಾಳ ಇಂಟರ್ವ್ಯೂ ಬಗ್ಗೆ ಕುತೂಹಲದಿಂದ ಕೇಳಿ ತಿಳಿದುಕೊಂಡರು. ಅಹಾನಾ ಅವನ ತಲೆಬುಡವಿಲ್ಲದ ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸಿದೆ ಎಂದು ಹೇಳಿದಾಗ ಎಲ್ಲರೂ ಹೊಟ್ಟೆ ಹುಣ್ಣಾಗುವಷ್ಟು ನಕ್ಕಿದ್ದರು. 7 ಗಂಟೆ ಆಗುತ್ತಿದ್ದಂತೆ ಅಹಾನಾ ಅಡುಗೆಗೆ ಸಹಾಯ ಮಾಡಲು ಎದ್ದು ಹೋದಳು. ಅವಳ ಹಿಂದೆ ಪ್ರಗತಿ ಕೂಡ ಬಂದು ಅದು ಇದು ಎಂದು ಹೇಳಿ ಅವಳ ತಲೆ ತಿನ್ನುತ್ತಿದ್ದಳು. ಮಾತುಕತೆಯ ನಡುವೆ ಅಡುಗೆ ಮುಗಿದೇ ಹೋಗಿತ್ತು. ಅಗಸ್ತ್ಯ ಬಂದಾಗ 10 ಗಂಟೆಯ ಮೇಲಾಗಿತ್ತು. ಅಷ್ಟರಲ್ಲಾಗಲೇ ಎಲ್ಲರೂ ಊಟ ಮುಗಿಸಿ ಅವರವರ ರೂಮಿಗೆ ಹೋಗಿದ್ದರು. ಅಹಾನಾ ಅಲ್ಲಿಯೇ ಸೋಫಾ ಮೇಲೆ ಟಿವಿ ನೋಡುತ್ತಾ ಕುಳಿತಿದ್ದಳು. ಅವನಿಗಾಗಿ ಕಾದು ನಂತರ ಊಟ ಮಾಡೋಣ ಎಂದು ರೇಖರಿಗೆ ಅವರು ಬಂದಾಗ ನಾನೇ ಬಡಿಸುತ್ತೇನೆ ಅತ್ತೆ ಎಂದೇಳಿ ಎಲ್ಲರನ್ನೂ ಊಟ ಮಾಡುವಂತೆ ಮಾಡಿದ್ದಳು. ಒಳಗೆ ಬಂದವನನ್ನು ನೋಡಿ ಫ್ರೆಶ್ ಆಗಿ ಬನ್ನಿ, ಊಟ ಬಡಿಸುತ್ತೇನೆ ಎಂದಳು. ತಲೆ ಅಲ್ಲಾಡಿಸಿ ಮೇಲೆ ಹೋದವನು 10 ನಿಮಿಷದಲ್ಲಿ ಕೆಳಗೆ ಬಂದಿದ್ದ. ಅವನಿಗೆ ಊಟ ಬಡಿಸಿ ಅವಳಿಗೂ ಸಹ ತಟ್ಟೆಗೆ ಊಟ ಹಾಕಿಕೊಂಡು ಅವನ ಜೊತೆಗೆ ಕುಳಿತಿದ್ದಳು. ಅದನ್ನು ನೋಡಿದ ಅಗಸ್ತ್ಯ ಇಷ್ಟು ಲೇಟ್ ಆಗಿದೆ, ಅವರ ಜೊತೆಗೆ ಊಟ ಮಾಡೋದಲ್ವಾ ಎಂದ. ಇಷ್ಟು ಹೊತ್ತಾದರೂ ಊಟ ಮಾಡಿಲ್ಲವೆಂದು ಹೆಂಡತಿಯ ಮೇಲಿನ ಕಾಳಜಿಗೆ ಹೀಗೆ ಕೇಳಿದನಾ, ಇಲ್ಲ ಇದಕ್ಕೂ ವ್ಯಂಗ್ಯವಾಡಲು ಹೀಗೆ ಕೇಳಿದನಾ ಅವನಿಗೆ ಗೊತ್ತು. ನೀವು ಒಬ್ಬರೇ ಊಟ ಮಾಡಬೇಕಾಗುತ್ತೆ ಅಂತ ಎಂದವಳು ತಟ್ಟೆಯಲ್ಲಿದ್ದ ಊಟ ಖಾಲಿ ಮಾಡುವುದರಲ್ಲಿ ಬ್ಯುಸಿಯಾದಳು. ನನಗೋಸ್ಕರ ಕಾಯುವ ಅವಶ್ಯಕತೆ ಇಲ್ಲ, ಹೀಗೆ ಮಾಡಿದರೆ ನಾನೇನು ನಿನ್ನ ಮೇಲೆ ಇಂಪ್ರೆಸ್ ಆಗಲ್ಲ ಎಂದು ವ್ಯಂಗ್ಯವಾಡಿದನು. ನನಗೆ ನಿಮ್ಮನ್ನು ಇಂಪ್ರೆಸ್ ಮಾಡುವ ಅವಶ್ಯಕತೆ ಇಲ್ಲ ಅಗಸ್ತ್ಯ, ನಾನು ನಿಮಗೋಸ್ಕರ ಕಾದಿರಲಿಲ್ಲ ಅಂದಿದ್ದರೆ ನನ್ನ ಜಾಗದಲ್ಲಿ ಅತ್ತೆ ಇರುತ್ತಿದ್ದರು. ಅವರಿಗೆ ಟ್ಯಾಬ್ಲೆಟ್ ತೆಗೆದುಕೊಳ್ಳೋದಕ್ಕಿದೆ, ಹಾಗಾಗಿ ಅವರು ಸರಿಯಾದ ಸಮಯಕ್ಕೆ ಊಟ ಮಾಡಲೇಬೇಕು. ಆಗಲೇ ತುಂಬ ತಡವಾಗಿತ್ತು, ನಾನು ನಿಮಗೋಸ್ಕರ ಕಾದು ಊಟ ಬಡಿಸುತ್ತೇನೆ ಅಂತ ಹೇಳಿರಲಿಲ್ಲ ಎಂದಿದ್ದರೆ ಅವರಿಗೂ ಸಮಾಧಾನವಿರುವುದಿಲ್ಲ. ಅದಕ್ಕೆ ನಾನಿಲ್ಲಿರುವುದು, ನಿಮ್ಮನ್ನು ಇಂಪ್ರೆಸ್ ಮಾಡುವುದಕ್ಕಂತೂ ಖಂಡಿತ ಅಲ್ಲ ಎಂದಳು.
ನಂತರ ಅವನೇನು ಹೇಳಲಿಲ್ಲ ಬಿಡಿ, ಸುಮ್ಮನೆ ಊಟ ಮಾಡಿದನು. ಅಹಾನ ಇವನ ಶೇಪ್ ಔಟ್ ಮಾಡಿಬಿಟ್ಟಿದ್ದಳಲ್ಲ, ಹಾಗಾಗಿ. ಅಗಸ್ತ್ಯ ಊಟ ಮುಗಿಸಿ ರೂಮಿಗೆ ಹೋದರೆ ಅಹಾನ ಪಾತ್ರೆಗಳನ್ನೆಲ್ಲ ಎತ್ತಿಟ್ಟು ಡೈನಿಂಗ್ ಟೇಬಲ್ ಕ್ಲೀನ್ ಮಾಡಿ ಒಂದು ಲೋಟ ಹಾಲು ಹಿಡಿದು ರೂಮಿಗೆ ಹೋದಳು. ಮಂಚದ ಮೇಲೆ ಕುಳಿತು ಲ್ಯಾಪ್ಟಾಪ್ ಹಿಡಿದವನ ಮುಂದೆ ಹಾಲಿನ ಲೋಟವನ್ನು ಚಾಚಿದಳು. ಪಡೆದುಕೊಂಡವನು ಎಂದಿನಂತೆ ಥ್ಯಾಂಕ್ಸ್ ಎಂದಿದ್ದ. ವಾಶ್ರೂಮಿಗೆ ಹೋಗಿ ನೈಟ್ ಡ್ರೆಸ್ ತೊಟ್ಟು ಬಂದವಳು ಇನ್ನೂ ಅವನು ರೂಮಿನಲ್ಲಿಯೇ ಇರುವುದನ್ನು ನೋಡಿ ಹುಬ್ಬೇರಿಸಿದಳು. ಹೆಚ್ಚೇನು ತಲೆ ಕೆಡಿಸಿಕೊಳ್ಳದೆ ಕನ್ನಡಿಯ ಮುಂದೆ ಕುಳಿತು ಮುಖಕ್ಕೆ ಕೈ ಕಾಲಿಗೆಲ್ಲ ಕ್ರೀಮ್ ಹಚ್ಚಿಕೊಂಡು ಬಂದು ಸೋಫಾದ ಮೇಲೆ ಉರುಳಿಕೊಂಡಳು. ಅವಳು ವಾಶ್ರೂಮಿನಿಂದ ಹೊರಬಂದು ಕೈಕಾಲುಗಳಿಗೆಲ್ಲ ಕ್ರೀಮ್ ಹಚ್ಚಿ ಸೋಫಾ ಮೇಲೆ ಬಂದು ಮಲಗುವವರೆಗೂ ಅಗಸ್ತ್ಯ ಕಿರುಗಣ್ಣಿನಲ್ಲಿ ಅವಳ ಎಲ್ಲ ಕೆಲಸಗಳನ್ನು ಗಮನಿಸುತ್ತಿದ್ದ. ಕೂದಲನ್ನು ಕೆಳಗೆ ಹಾಕಿ ಮಲಗಿದವಳ ರೀತಿ ಕಂಡು ಒಮ್ಮೆ ಅವಳ ಗುಂಗುರು ಕೂದಲಿನಲ್ಲಿ ಕೈಯಾಡಿಸಬೇಕು ಅನ್ನುವ ಆಸೆ ಮೂಡಿತ್ತು. ಕಣ್ಣು ಪದೇ ಪದೇ ಅವಳತ್ತಲೇ ಹೊರಳಲು ಶುರುವಾದಾಗ ಇನ್ನು ತಡೆಯಲಾರದೆ ಎದ್ದು ಆಫೀಸ್ ರೂಮಿಗೆ ಹೊರಟು ಹೋಗಿದ್ದ. ಮನದಲ್ಲಿ ನಡೆಯುತ್ತಿರುವ ದ್ವಂದ್ವಗಳಿಗೆ ಉತ್ತರ ಹುಡುಕಲಾಗದೆ ಅವನ ಮನ ಒದ್ದಾಡಿ ಹೋಯಿತು. ಅವಳ ಮೇಲೆ ಮೂಡುತ್ತಿರುವ ಭಾವನೆಗೆ ಏನು ಹೆಸರಿಡಬೇಕು ತಿಳಿಯಲಿಲ್ಲ. ಮಧ್ಯರಾತ್ರಿ ರೂಮಿಗೆ ಬಂದವನ ಕಣ್ಣುಗಳು ಮತ್ತೆ ಹೊರಳಿದ್ದು ಅವಳ ಕಡೆಯೇ. ಯಾವ ಗೊಡವೆ ಇಲ್ಲದವಳಂತೆ ಶಾಂತವಾಗಿ ಮಲಗಿದ್ದಳು. ಬೆಡ್ಶೀಟ್ ಸೋಫಾದಿಂದ ಅರ್ಧ ಕೆಳಗುರುಳಿತ್ತು. ಎಸಿಯ ಗಾಳಿಗೆ ಹಾರಾಡುತ್ತಿದ್ದ ಅವಳ ಮುಂಗುರುಳನ್ನು ತಳ್ಳುವ ಆಸೆಯನ್ನು ಹತ್ತಿಕ್ಕಲಾಗದೆ ಮೆಲ್ಲಗೆ ಅವಳ ಬಳಿ ಬಂದು ಅವಳಿಗೆ ಕಾಟ ಕೊಡುತ್ತಿದ್ದ ಪುಡಿ ಕೂದಲನ್ನು ನಿಧಾನವಾಗಿ ಅವಳ ಕಿವಿಯ ಹಿಂದೆ ಸರಿಸಿ ಬೆಡ್ಶೀಟನ್ನು ಸರಿಯಾಗಿ ಹೊದೆಸಿ ಮಂಚದ ಮೇಲೆ ಅಡ್ಡಲಾಗಿ ಕಣ್ಣು ಮುಚ್ಚಿದವನ ಮುಂದೆ ಅವಳ ಶಾಂತ ಮುಖವೇ ತೇಲಿ ಬಂದಿತ್ತು. ಸಂಚಿಕೆ ಮುಂದುವರಿಯುತ್ತದೆ. ಇಂದಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಪ್ಪದೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟುಗಳ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್.